ನಮಸ್ಕಾರ ಸ್ನೇಹಿತರೆ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಚಿಕ್ಕಲ್ಸಂದ್ರದಲ್ಲಿ ರೀಸೇಲ್ ಫ್ಲಾಟ್ ಒಂದು ಬಂದಿದೆ. ಒಳ್ಳೆ ಲಕ್ಸುರಿಯಾಗಿ ಇಂಟೀರಿಯರ್ ಆಗಿರುವಂತಹ ಫ್ಲಾಟ್. ಕಾರಿಡಾರ್ ನೋಡಬಹುದು. ಕಾರಿಡಾರ್ ಮುಂದೆಗಡೆ ಇದು ಬಂದ್ಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಮುಂದೆಗಡೆ ಕೂಡ ನಮಗೆ ಸ್ಪೇಷಿಯಸ್ ಆಗಿ 3 ಅಡಿ ಸೆಟ್ ಬ್ಯಾಕ್ ಪ್ರಾವಿಷನ್ ಕೂಡ ಬಿಟ್ಟಿದ್ದಾರೆ. ಇದು ನಮಗೆ ರೋಡ್ ಪಕ್ಕದಲ್ಲೇ ಬರುತ್ತೆ. ವೆಂಟಿಲೇಷನ್ ಗೆ 100% ಏಳ್ ಮಾಡಿಸಿರೋ ಮನೆ ಅಂತ ಹೇಳ್ಬೋದು. ನೋಡಿ, ಟೋಟಲ್ ನಮಗೆ ಇದು 4 ಅಡಿ ಸೆಟ್ ಬ್ಯಾಕ್ ಇದೆ. ಮೇಲ್ಗಡೆ ನಮಗೆ ಸನ್ಲೈಟ್ ಬರುತ್ತಲ್ಲ, ಆ ಜಾಗ ಕೂಡ ನಮ್ಗೆ ಒಂದು ಶೀಟ್ ಕೂಡ ಹಾಕ್ಬಿಟ್ಟಿದ್ದಾರೆ. ಯಾವುದೇ ರೀತಿ ನಮಗೆ ಗಲೀಜಾಗ್ಲಿ ಪಾರಿವಾಳಗಳಾಗ್ಲಿ ಯಾವುದೇ ರೀತಿ ಏನು ಎಂಟ್ರಿ ಆಗೋದಿಲ್ಲ. ವೆಂಟಿಲೇಷನ್ ಮಾತ್ರ ಅದ್ಭುತ ಅಂತಾನೆ ಹೇಳ್ಬೋದು. ಮನೆ ಮುಂದೆಗಡೆ ನೋಡ್ಬೋದು, ವಾಸ್ಕಲ್ ಪಕ್ಕದಲ್ಲೇ ನಮಗೆ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಬಾರ್ಡರ್ಗಳಿಗೆ ನಮಗೆ ಗ್ರಾನೈಟ್ ಕೂಡ ಯೂಸ್ ಮಾಡಿರುವಂತದ್ದು. ಈ ಮನೆ ನಂಬರ್ ಬಂದ್ಬಿಟ್ಟು 006. ಇಲ್ಲಿ ನೋಡಬಹುದು ವೀಕ್ಷಕರೇ, ಮೈನ್ ಡೋರ್ ಪಕ್ಕದಲ್ಲಿ ನಮಗೆ 4 ಅಡಿ ಸೆಟ್ ಬ್ಯಾಕು, ಮುಂದೆಗಡೆ ಕೂಡ ನಮಗೆ 4 ಅಡಿ ಸೆಟ್ ಬ್ಯಾಕು. ಅಲ್ಲಿ ಬಟ್ಟೆ ಒಣಗಾಕಿದ್ರಲ್ಲ, ಅದೇ ನಮಗೆ ಮೈನ್ ರೋಡ್ ಬರುತ್ತೆ. ಚಿಕ್ಕಲ್ಸಂದ್ರ ಅಭಯನಾಡು ಸ್ಟುಡಿಯೋದಿಂದ ಚೈತನ್ಯ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬರೋ ರೋಡ್ ಅಲ್ಲಿ ಬರುವಂತಹ ಅಪಾರ್ಟ್ಮೆಂಟ್ ಅಲ್ಲಿ ಈ ಫ್ಲಾಟ್ ಇರುವಂತದ್ದು. ಒಳ್ಳೆ ಲಕ್ಸುರಿ ಅಪಾರ್ಟ್ಮೆಂಟ್, ಬ್ಯೂಟಿಫುಲ್ ಆಗಿದೆ. ಇಂಟೀರಿಯರ್ ಅಂತೂ ಸಖತ್ತಾಗಿ ಮಾಡಿಸ್ಕೊಂಡಿದೆ. ಮೈನ್ ಡೋರ್ ಮುಂದೆಗಡೆ ಒಂದು ಮಸ್ಕಿಟೋ ಒಂದು ಶಟರ್ ಕೂಡ ನಮಗೆ ಇನ್ಕ್ಲೂಡ್ ಆಗಿರುವಂತದ್ದು. ಮನೆ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡ್ಬೋದು ವೀಕ್ಷಕರೇ, ಹಾಲು ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಕಡೆ 3 ಸೀಟಿಂಗು ಮತ್ತೆ ಆ ಕಡೆ 3 ಸೀಟಿಂಗು ಕೂಡ ಅವರು ಆಲ್ರೆಡಿ ಸೋಫಾ ಇಟ್ಕೊಂಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಕೂಡ ನಾವು ಸೋಫಾ ಹಾಕೊಬಹುದು. ಸೆಂಟ್ರಲ್ ಟೀ ಟೇಬಲ್ ಕೂಡ ಇಟ್ಕೊಬಹುದು. ಆಲ್ರೆಡಿ ನೋಡಬಹುದು ಟಿವಿ ಕ್ಯಾಬಿನೆಟ್ ಕೂಡ ನಮಗೆ ಮಾಡಿಸ್ಕೊಂಡಿರುವಂತದ್ದು. ಫುಲ್ ಇಂಟೀರಿಯರ್ ಆಗಿದೆ. ನಮಗೆ ವಾಲ್ ಪ್ಯಾನಿಂಗ್ ಎಲ್ಲ ನಮಗೆ ಮಾಡ್ಕೊಂಡಿರುವಂತದ್ದು. ತುಂಬಾನೇ ಚೆನ್ನಾಗಿ ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಂದಿದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವೆಟ್ರೋಫೈಡ್ ಟೈಲ್ಸ್ ಬರುತ್ತೆ ನಮಗೆ ಫ್ಲೋರಿಂಗು. ಲೆಫ್ಟ್ ಸೈಡ್ ಅಲ್ಲಿ ನೋಡಬಹುದು, ಮುಂದೆಗಡೆ ಡೋರ್ ಮುಂದೆಗಡೆ ನಮಗೆ ಕಿಟಕಿಗಳಿಗೂ ಕೂಡ ಪ್ರಾವಿಷನ್ ಕೊಟ್ಟಿದ್ದಾರೆ. ಅಂದ್ರೆ ಸೆಟ್ ಬ್ಯಾಕ್ ಪ್ರಾವಿಷನ್ ಇದೆ. POP ವರ್ಕು ಅಷ್ಟೇ. ವುಡ್ ಪ್ಯಾನಲ್ ಮತ್ತೆ POP ಎರಡು ಮಿಕ್ಸ್ ಆಗಿ ಮಾಡಿರುವಂತಹ POP ವರ್ಕುಗಳೆಲ್ಲ ನಮಗೆ ಕಂಪ್ಲೀಟ್ ಮಾಡಿಸ್ಕೊಂಡಿದ್ದಾರೆ. ಅವರು ಬೇರೆ ಕಡೆ ಶಿಫ್ಟ್ ಆಗೋದ್ರಿಂದ ಈ ಫ್ಲಾಟ್ ನ ಮಾರ್ತಾ ಇರುವಂತದ್ದು. ಕ್ಲೀನ್ ಆಗಿ ನೀಟಾಗಿ ಇಂಟೀರಿಯರ್ ನ ಡಿಸೈನ್ ಮಾಡಿಸ್ಕೊಂಡು ವಾರ್ಡ್ರೋಬ್ಗಳನ್ನ ಮಾಡಿಸ್ಕೊಂಡು ಮಾರ್ತಾ ಇರುವಂತದ್ದು. ಆಕ್ಚುಲಿ ಅವ್ರಿಗೇನೋ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ. ಒಳ್ಳೆ ಲೊಕೇಶನ್, ಒಳ್ಳೆ ಫ್ಲಾಟು. ಟಿವಿ ಕ್ಯಾಬಿನೆಟ್ ಆಗಿದೆ, POP ವರ್ಕ್ ಆಗಿದೆ. ಈ ಮನೆಗೆ ಸಪರೇಟ್ ಪೂಜಾ ಮನೆ ಕೂಡ ಇದೆ. ಇದು ನೋಡ್ಬೋದು, ಫ್ಲಾಟ್ಗಳಲ್ಲಿ ತುಂಬಾ ಮನೇಲಿ ಪೂಜಾ ಮನೆ ಸಿಗಲ್ಲ. ಪೂಜಾ ಮನೆ ಕಡೆ ಸಿಕ್ಕಿದೆ ಇವ್ರಿಗೆ. ಬಾರ್ಡರ್ ನೋಡ್ಬೋದು, ಫುಲ್ ವುಡ್ ಅಲ್ಲಿ ನಮಗೆ ಬಾರ್ಡರ್ ಕೊಟ್ಟಿರುವಂತದ್ದು. ಆಕ್ಚುಲಿ 1.5 ಅಡಿ ನಮಗೆ ಬಾರ್ಡರ್ ತಗೊಂಡಿದ್ದಾರೆ. ಮೈನ್ ಡೋರ್ ಹಿಂದೆಗಡೆ ನಮಗೆ ಪೂಜಾ ಮನೆ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡೋಷ್ಟು ಜಾಗ. ಅಲ್ಲಿ ನೋಡಿ ಡೈನಿಂಗ್ ಟೇಬಲ್ ಕೂಡ ಹಾಕೊಂಡಿದ್ದಾರೆ. 4 ಸೀಟಿನ ಡೈನಿಂಗ್ ಟೇಬಲ್ ಇದೆ. ಕಡೆ ಯುಟಿಲಿಟಿ ಇದೆ. ಇನ್ ಕೇಸ್ ಏನೋ ದೊಡ್ಡ ಡೈನಿಂಗ್ ಟೇಬಲ್ ಬೇಕು ಅಂದ್ರೂ ಕೂಡ ನಾವು ಹಾಕೊಬಹುದು, ಅಷ್ಟು ಜಾಗ ಇದೆ. ಈ ಪಕ್ಕದಲ್ಲಿ ನೋಡ್ಬೋದು ವೀಕ್ಷಕರೇ, ಕಿಚನ್ ನೋಡಿ, ಫುಲ್ ನಮಗೆ ಇಂಟೀರಿಯರ್ ಕಂಪ್ಲೀಟ್ ಆಗಿರುವಂತದ್ದು. ಮೇಲ್ಗಡೆ ಗ್ರಾನೈಟ್ ಸ್ಲಾಬ್ ಕೂಡ ಹಾಕೊಂಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಸಿಂಕ್ ಆಪ್ಷನ್ ಕೂಡ ಇದೆ. ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ವಾಲ್ಗಳಿಗೆ ಟೈಲ್ಸ್ ನ ಯೂಸ್ ಮಾಡಿದ್ರೆ. ಚಿಮ್ಮಿ ಪ್ರೆಸೆಂಟ್ ನಮಗೆ ಯೂಸಿಂಗ್ ಇದೆ. ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತಹ ಇಂಟೀರಿಯರ್ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಂಡಿರುವಂತದ್ದು. ಲೆಫ್ಟ್ ಸೈಡ್ ನೋಡಿ ಡಬಲ್ ಡೋರ್ ಇರುವಂತಹ ಫ್ರಿಡ್ಜ್ ಇರೋದ್ರಿಂದ ಎಷ್ಟು ಜಾಗ ಇದೆ. ಆ ಫ್ರಿಡ್ಜ್ ಇಟ್ಕೊಂಡು ಕೂಡ ಕಿಚನ್ ಅಲ್ಲಿ ಓಡಾಡೋಷ್ಟು ಜಾಗ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಈ ಕಿಚನ್ ಪಕ್ಕದಲ್ಲಿ ಯುಟಿಲಿಟಿ ಬರುತ್ತೆ. ಯುಟಿಲಿಟಿಲಿ ಇವರು ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಬರುತ್ತೆ. ಆ ಪೋರ್ಷನ್ ಅಲ್ಲಿ ನಮಗೆ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ. ಅದು ತಕ್ಕನಂಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಒಂದು ಸೆಮಿ ಇಂಟೀರಿಯರ್. ರೈಟ್ ಸೈಡ್ ಅಲ್ಲಿ ಕೂಡ ನಮಗೆ ವೆಂಟಿಲೇಷನ್ ಗೆ ವಿಂಡೋ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಯುಟಿಲಿಟಿಯಿಂದ ಹಂಗೆ ಔಟ್ ಸೈಡ್ ಬಂದು ನೋಡಬಹುದು, ಒಂದು ಹ್ಯಾಂಡ್ ಬಾಲ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಡೈನಿಂಗ್ ಏರಿಯಾದಲ್ಲಿ ಕೂಡ ನಮಗೆ POP ವರ್ಕ್ ಆಗಿದೆ. ಅದು ಮುಂದೆಗಡೆ ಕಿಚನ್ ಎಂಟ್ರೆನ್ಸ್ ಕೂಡ ನಮಗೆ POP ವರ್ಕ್ ಆಗಿದೆ. ಈ ಪೋರ್ಷನ್ ಫುಲ್ ನೋಡಬಹುದು. ಅದು ಏನ್ ನಮಗೆ ಗ್ರೇ ಕಲರ್ ಬರ್ತದಲ್ಲ, ನಮಗೆ ವುಡ್ ಪ್ಯಾನಲ್ ಅಲ್ಲಿ ಮಾಡಿರುವಂತದ್ದು. ಟೋಟಲ್ ಇದು ನಮಗೆ 3 BHK ಫ್ಲಾಟ್ ಆಗುತ್ತೆ. ಇದು ನೋಡಬಹುದು ವೀಕ್ಷಕರೇ, ಜಸ್ಟ್ ಒಂದು ಬೆಡ್ರೂಮ್. ಇದು ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡಿದ್ದಾರೆ. ಓಡಾಡಕ್ಕೆ ನೋಡಿ ಎಷ್ಟು ಜಾಗ ಇದೆ. ಈ ಕಡೆ 4 ಅಡಿ, ಆ ಕಡೆ 4 ಅಡಿ, ಆ ಕಡೆ 4 ಅಡಿ. ಟೋಟಲ್ ನಮಗೆ 3 ಕಡೆ 4 ಅಡಿ ಜಾಗ ಸಿಗುವಂತಹ ಬೆಡ್ರೂಮ್ ಇದು. ಮೇಲ್ಗಡೆ ಫುಲ್ ಮತ್ತೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಕೂಡ ನಮಗೆ ವರ್ಕ್ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಇದಕ್ಕೂ ಕೂಡ ನಮಗೆ POP ವರ್ಕ್ ವಿತ್ LED ಲೈಟ್ ಗಳನ್ನ ನಮಗೆ ಯೂಸ್ ಮಾಡಿದ್ದಾರೆ. 2 ಬೀರು ಇಕ್ಕುದು ಕೂಡ ಎಷ್ಟು ಜಾಗ ಇದೆ ನೋಡಿ. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ 3 BHK ಫ್ಲಾಟ್ ಒಂದು ಬಂದಿರುವಂತದ್ದು. ತುಂಬಾನೇ ಚೆನ್ನಾಗಿದೆ. ಇದ್ರಗಡೆಗೆ ಒಂದು ಬೆಡ್ರೂಮ್ ಜೊತೆಗೆ ಒಂದು ಅಟ್ಯಾಚ್ ಬಾತ್ರೂಮ್ ಇರುವಂತಹ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಬಂದ್ಬಿಟ್ಟು ನಮಗೆ ಕಾಮನ್ ಬಾತ್ರೂಮ್. ತುಂಬಾ ಸ್ಪೇಷಿಯಸ್ ಆಗಿರುವಂತದ್ದು. 1/2 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ರೆ. ಆಂಟಿಸ್ಕೇಟ್ ವೆಟ್ರೋಫೈಟಲ್ಸ್ ಕೂಡ ನಮಗೆ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ತುಂಬಾ ಸ್ಪೇಷಿಯಸ್ ಆಗಿದೆ. ರೈಟ್ ಸೈಡ್ ನೋಡ್ತಾ ಇರೋದಂತದ್ದು ವೀಕ್ಷಕರೇ, ಇದು ಬಂದ್ಬಿಟ್ಟು ನಮಗೆ 2ನೇ ಬೆಡ್ರೂಮ್ ಬರುತ್ತೆ. 2 ನಮಗೆ ಇದು ನೋಡಿ, ಇದು ಕೂಡ ನಮ್ಗೆ ಒಂದು ಕಿಂಗ್ ಸೈಜ್ ಕಾರ್ಡ್ ಕೂಡ ಇದೆ. ಲೆಫ್ಟ್ ಸೈಡ್ ಅಲ್ಲಿ ಸ್ಕ್ರೀನ್ ಇದೆ ನೋಡಿ, ಓಪನ್ ಮಾಡ್ತೀನಿ. ಅದು ಕೂಡ ನಮಗೆ ಮೈನ್ ಡೋರ್ ಅಲ್ಲಿ ಬರುವಂತಹ ವೆಂಟಿಲೇಷನ್. ಅದು ತುಂಬಾ ಸ್ಪೇಷಿಯಸ್ ಆಗಿ ಮಾಡ್ಕೊಂಡಿದ್ದಾರೆ. ಸೂಪರ್ ಆಗಿದೆ ನೋಡಿ. ಸ್ಕ್ರೀನ್ ಓಪನ್ ಮಾಡಿದ್ರೆ ನೋಡ್ಬೋದು ವೀಕ್ಷಕರೇ, ಅದೇ ಮೈನ್ ರೋಡ್.
ಒಂದು ಚೂರು ನಮಗೆ ವೆಂಟಿಲೇಷನ್ಗೆ ಯಾವುದೇ ರೀತಿ ಡ್ರಾಪ್ ಆಗೋದಿಲ್ಲ, ಮತ್ತೆ ವೆಹಿಕಲ್ ಹೋಗೋ ಸೌಂಡ್ ಕೂಡ ನಮಗೆ ಮನೆಯೊಳಗಡೆ ಎಂಟ್ರಿ ಆಗೋದಿಲ್ಲ. ಅಷ್ಟು ಕ್ಲೀನ್ ಆಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರುವಂತದ್ದು, ಅದೇ ತರನೇ ಮೇಂಟೈನ್ ಕೂಡ ಮಾಡ್ತಾ ಇರುವಂತದ್ದು. ವಾರ್ಡ್ರೋಬ್ಗಳು ನೋಡಬಹುದು, ಇದಕ್ಕೂ ಕೂಡ 2 ಸ್ಲೈಡಿಂಗ್ ಡೋರ್ ವಿತ್ ಡ್ರೆಸ್ಸಿಂಗ್ ಕೂಡ ಇದೆ. ಮೇಲ್ಗಡೆ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಕೂಡ ಮಾಡ್ಕೊಂಡಿದ್ದಾರೆ. ಒಂದು ವರ್ಕಿಂಗ್ ಟೇಬಲ್ ಕೂಡ ಇಟ್ಕೊಂಡಿದ್ದಾರೆ ನೋಡಿ, ಇಲ್ಲಿ ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಒಂದು ವರ್ಕಿಂಗ್ ಟೇಬಲ್ ಕೂಡ ಇಟ್ಕೊಂಡಿರುವಂತದ್ದು. ತುಂಬಾ ಚೆನ್ನಾಗಿದೆ. ಟೋಟಲ್ 2 ಬೆಡ್ರೂಮು. ಇವಾಗ ನಾವು ನೋಡ್ತಾ ಇರುವಂತದ್ದು ಮಾಸ್ಟರ್ ಬೆಡ್ರೂಮ್. ಈ ರೂಮ್ಗೆ ನಮಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಒಂದು ಕಿಂಗ್ ಸೈಜ್ ಕಾಟ್ ಜೊತೆಗೆ ಒಂದು ಕ್ವೀನ್ ಸೈಜ್ ಕಾಟ್ ಕೂಡ ಹಾಕೊಬಹುದು, ಅಷ್ಟು ಜಾಗ ಇದೆ ಇಲ್ಲಿ. ವಾರ್ಡ್ರೋಬ್ಗಳು ಕೂಡ ಮಾಡ್ಕೊಂಡಿದ್ರೆ ಫ್ಲೋರಿಂಗ್ ಮತ್ತು ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಇದಕ್ಕೂ ಅಷ್ಟೇ ನಾವು ಸ್ಕ್ರೀನ್ ಓಪನ್ ಮಾಡಿದ್ರೆ ರೈಟ್ ಸೈಡ್ ಅಲ್ಲಿ ನಮಗೆ ಮೈನ್ ರೋಡ್ ಕಾಣಿಸುತ್ತೆ. ರೋಡಿಂದ ಬರುವಂತಹ ವೆಂಟಿಲೇಷನ್ ಕೂಡ ಇದೆ. ಅಟ್ಯಾಚ್ ಬಾತ್ರೂಮ್ ಕೂಡ ಇರುವಂತದ್ದು ಈ ಬೆಡ್ರೂಮ್ಗೆ. ಟೋಟಲ್ ನಮಗೆ 2 ಬಾತ್ರೂಮ್ ಬರುತ್ತೆ, 3 ಬೆಡ್ರೂಮು. ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಚಿಕ್ಕಲ್ಸಂದ್ರದಲ್ಲಿ ಬರುವಂತಹ ಲಕ್ಸುರಿ ಫ್ಲಾಟ್ ಇದು. ಏನೋ ಪರ್ಪಸ್ ಅಲ್ಲಿ ಇದನ್ನ ಮಾರ್ತಾ ಇದ್ದಾರೆ. ಒಳ್ಳೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತ ಅಪಾರ್ಟ್ಮೆಂಟ್ ಇದು. ಏನೇ ಇನ್ಫಾರ್ಮೇಶನ್ ಬೇಕು ಅಂದ್ರೂ ನನ್ನ VC ಪ್ರಾಪರ್ಟಿ ನಂಬರ್ಗೆ ಕಾಲ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.